ಇನ್ನೆಲ್ಲಿ ನಿನ್ನ ಪ್ರಾಣ ಸತ್ತನು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳಾಯಿತು ಪಾರ್ಥ. ಏಕೆ? ಏನಾಯಿತು? ಇದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ದುರ್ಯೋಧನ ನನಗಿಂತ ಮೊದಲು ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ನಿಸ್ವಲವಾಗಿ ಎಲ್ಲ ದುರ್ಯೋಧನೆಂದು ನಿನಗಿಂತ ಮೊದಲು ದ್ವಾರಕೆಗೆ ಬಂದನು. ಇದೆಂತ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಇದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಆ ಪರಮಾತ್ಮನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ಸರಿ, ಅದು ನಮಗೆ ಆನಂದದ ವಿಷಯ. ಒಂದು ವೇಳೆ ನನ್ನ 4 ಸಹೋದರರು ಹಾಗೂ ಪಾಂಚಾಲಿ ಸಂಗಡ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಿರಲಾಯಿತು. ನನ್ನನ್ನು ನೋಡಿ ನಿನಗೆ ಎಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಬಳಿಕವೇ ನಾನು ಹೊರಟಿದ್ದು. ಹೋದರೆ ನನ್ನ ಸುಗಂಧವನ್ನು ನಾನೇ ಮೊದಲಿಗೆ ಬಂದನು ಮಾಡ್ತಾ ನಾನೇ ಅದನ್ನು ಮನೆ ಬಂದನು. ಸುಯೋಧನ, ಗುರು ಸನ್ನಿಧಿವು ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಯಲ್ಲಿ ಹೋದರೇನು ಅವರವರ ಭಾವನಾದ ರೂಪಗಳ ಫಲವು ಅವರಿಗೆ ದೊರಕುವುದು ಬಲೆಯ ಸುಯೋಧನ. ಇದಕ್ಕೆ ಚಿಂತಿಸಿ ಪ್ರಯೋಜನವೇನು? ಅರ್ಜುನ, ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂಥ ಸಮಯದಲ್ಲಿ 4 ತಿರುಗಾಡಿರೋ ತಾನೇ ಹಲವು ಮಂದಿ ರಾಜರ ಸಹಕಾರ ಸಹಾಯ ದೊರಕುವುದು. ಇದನ್ನು ನೀನು ಬಲ್ಲೆ ಅರ್ಜುನ. ನಾನು ಸುಯೋಧನ, ನಾನು ಬಂದಿರುವುದು ಏಕೆಂದರೆ ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿಕೊಂಡು ಓದಬೇಕೆಂಬ ಇಚ್ಛೆಯಿಂದ ಬಂದಿರುವನು ಸುಯೋಧನ. ಅರ್ಜುನ, ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಆದರೆ ಈ ಸಾರಿ ಈ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಪಾಂಡವರ ದಮನಿಗಳಲ್ಲಿ ಒಂದೇನಾದ ಪವಿತ್ರವಾದ ರಕ್ತ ಹರಿಯುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ. ನೀನು ಮರೆಯಬೇಡ ಸುಯೋಧನ. ನೀನು ಮರೆಯಬೇಡ, ನೀನು ಮರೆಯಬೇಡ, ನೀನು ಮರೆಯಬೇಡ ಅರ್ಜುನ, ನೀನು ಮರೆಯಬೇಡ ಸುಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಬೇಗ ಜಾಗೃತನಾಗು. ಜಗತ್ತಿನ ಜೀವ ಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಲ್ಲಿ ಬಳಲುತ್ತಿರುವ ನಮ್ಮನ್ನು ಬೆಳಕಿಗೆ ಕರೆದುಕೊಂಡು ಹೋಗು. 3 ಲೋಕದ ಮಂಗಳವು ನಿನ್ನ ಕೈ ಸೇರಿ. 7 ಚಕ್ರಪಾಣಿ 7.
ನಿನ್ನ ದಯಾಳು ಚಕ್ರಪಾಣಿ ಈ ನಿನ್ನ ಭಕ್ತನ ಮೇಲೆ ಕರುಣೆಯನ್ನು ತೋರಿ ಬೇಗ ಜಾಗೃತನಾದೋ ಪರಮಾತ್ಮ. ನನಗೆ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಈ ಜನಗಳಡಿಯಲ್ಲಿ ಹೇಗೆ ಕುಳಿತೆ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ಈ ನಿಮ್ಮ ಜನನ ಸನ್ನಿಧಿ ಸ್ಥಾನ ಅದೇ ನಮಗೆ ಪವಿತ್ರವಾದ ಸ್ಥಾನವಲ್ಲವೇ ಪರಮಾತ್ಮ? ವಾಸುದೇವ! ಯಾರು? ಗೌರವೇಶ್ವರ ಭಾವ, ಬಂದು ಎಷ್ಟು ಹೊತ್ತಾಯಿತು? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿ ಆದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುತ್ತಾಯಿತಲ್ಲ ಭಾವ? ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ನೇತ್ರಿ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ಚಿನ್ನಂತ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಬಂದು ಬಹಳ ವೇಳೆಯಾದರೂ ಸಹ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾರಂಭವನ್ನು ಎತ್ತು ಕುಳಿತು ಮೋಸವಣ್ಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಎಲ್ಲ ಕಬಡ್ಡಿ ಏನಿಲ್ಲ ಭಾವ, ಈ ಬಂದದ್ದನ್ನು ನಾನು ನೋಡಲೇ ಇಲ್ಲ. ಹಾಗೆಯೇ ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಅದನ್ನು ತಿಳಿಸಿರಿ. ನಾಳೆ ಪಾಂಡವರಿಗೂ ನಮಗೂ ಭೀಕರವಾದ ಸಮರ ಸಂಗ್ರಾಮವೇ ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುತ್ತಿ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬಂದೆನು. ವಾಸುದೇವ, ಪ್ರಾರ್ಥಿಸಲು ಬಂದೆನು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನೀವು ಮಣ್ಣ ಹಾಡುತ್ತಿರುವ ಮಾತುಗಳನ್ನು? ನೀನು ಸಹ ಈ ಆದವರ ಸಹಾಯವನ್ನು ಬೇಡಲು ದೇಶದಿಂದ ಬಂದಿವೆ ಎಂದು ತೋರುತ್ತಲ್ಲ ಪಾರ್ಥ? ಪರಮಾತ್ಮ, ಮೊದಲು ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲು ಬೇಕು ಪರಮಾತ್ಮ. ಕೃಷ್ಣ, ಮೊದಲು ಯಾರು ಇಲ್ಲಿಗೆ ಬಂದರೋ ನೀನು ನಮ್ಮೆಲ್ಲರೂ ಸಮಾನವಾದ ಬಂದು ಮೊದಲು ಯಾರು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಜ್ಞಾನಶೀಲನು. ಮೊದಲು ಇಲ್ಲಿಗೆ ಬಂದು ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ನೀನು ಪಾಲಿಸುತ್ತಾವುದು. ವಾಸುದೇವ, ಅರ್ಜುನ, ಪರಮಾತ್ಮ, ರಾಜರಾಣಿದ ಮರ್ಮ. ಭಾವ, ವಾಸುದೇವ!
ಕೇವಲ ಈ ನೆಲದಾಸೆಗಾಗಿ ಒಡೆದಾಡಿ ಮರೆಯುವುದು ಬೇಡ. ನನ್ನ ಮಾತನ್ನು ಕೇಳಿ ಸಿಗೋಣ. ನೀನು ಇಲ್ಲಿಗೆ ಮೊದಲು ಬಂದಿ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ನಾನು ಮೊದಲು ಕಂಡಿದ್ದೆ ಪಾರ್ಥನನ್ನು. ಪಾರ್ಥನು ನಿನಗಿಂತಲೂ ಚಿಕ್ಕವನಾದ್ದರಿಂದ ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಈತನಿಗಿದೆ. ಹಾ, ಈಗ ಹೇಳಿದರು ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಯಾದವ 11 ಅಕ್ಷೋಹಿಣಿ ಸೈನ್ಯವು ಒಂದು ಕಡೆ, ಯುದ್ಧ ಹಿಮಕನು ನಿರಸ್ತನವಾದ ನಾನು ಮತ್ತೊಂದು ಕಡೆ. ಪಾರ್ಥ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಹೇಳಿಕೋ ಧನಂಜಯ. ಏನು ಕುಲ ಚೂಡಾಮಣಿ, ನಿಮ್ಮನ್ನೇ ಅಪೇಕ್ಷಿಸುವೇನು? ತಥಾಸ್ತು ಪಾರ್ಥ. ನಿರಸ್ತ್ರ ನಿರಾಯುಧರು ಈ ಕೃಷ್ಣನನ್ನು ಕಟ್ಟಿಕೊಂಡು ನಮಗೇನು ಪ್ರಯೋಜನ? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮನ ಸಹಿತ ಯಾವ್ದವನ್ನೊಂದು ಸೈನ್ಯವು ನಮ್ಮ ಪಕ್ಷಕ್ಕೆ ಬರಲಿ. ಹಾಗಲಿ ಬಾವ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ನೀನು ಪಡೆದುಕೊಂಡಿರುವೆ. ನಡೆ ಬಾವ, ಸೈನ್ಯವನ್ನು ಆಯ್ಕೆ ಮಾಡುವೆನು. ನಾನೀಗಲೇ ಹೊರಡುವೆನು. ನಾಳಿನ ಯುದ್ಧದಲ್ಲಿ ನನಗೆ ಜಯ. ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕನ್ಸನ್ನೆಯ ಮಾಯಾಜಾಲವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಎಲ್ಲ ಈತ ವಂಚಕಿ.